ಇನ್ನು ಸಿಲಿಕಾನ್ ಸಿಟಿಯ ಮರಗಳಿಗೂ ಬಂತು ಕಂಟಕ. ಬೆಂಗಳೂರಿನಲ್ಲಿ ನೂರಾರು ಮರಗಳ ಮಾರಣ ಹೋಮಕ್ಕೆ ರೈಲ್ವೆ ಇಲಾಖೆ ಸಿದ್ಧತೆ. ಬೈಯಪ್ಪನಹಳ್ಳಿಯಲ್ಲಿ 269 ಮರಗಳಿಗೆ ಬಂತು ಕಂಟಕ. ಸಿಲಿಕಾನ್ ಸಿಟಿಯ ಮರಗಳಿಗೂ ಕೂಡ ಈಗ ಥ್ರೆಟ್ ಕಾಲ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನೂರಾರು ಮರಗಳ ಮಾರಣ ಹೋಮಕ್ಕೆ ರೈಲ್ವೆ ಇಲಾಖೆ ಸಿದ್ಧತೆ. ಬೈಯಪ್ಪನಹಳ್ಳಿಯಲ್ಲಿ 269 ಮರಗಳಿಗೆ ಬಂತು ಕಂಟಕ. ದುಡ್ಡಾಗಬೇಕು ಅಂದರೆ ರೈಲ್ವೆ ಆಗಬೇಕು, ಆದರೆ ಮನುಷ್ಯರು ಜೀವ ಉಳಿಬೇಕು ಅಂದರೆ ಮರ ಉಳಿಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮಕ್ಕೆಲ್ಲ ಸಕಲ ತಯಾರಿ ಮಾಡಲಾಗ್ತಾ ಇದೆ. SMVT ನಿಲ್ದಾಣದ ಅಭಿವೃದ್ಧಿಗೆ ರೈಲ್ವೆ ಇಲಾಖೆ ಸಜ್ಜು. ಅಭಿವೃದ್ಧಿ ಹೆಸರಿನಲ್ಲಿ 269 ಬೃಹತ್ ಮರಗಳ ಮಾರಣ ಹೋಮಕ್ಕೆ ನಿರ್ಧಾರ. ಇದು ನಿಜಕ್ಕೂ ಕೂಡ ಸಹಿಸಿಕೊಳ್ಳಬಾರದು, ಇದಕ್ಕೆ ಅನುಮತಿಯೂ ಸಿಗಬಾರದು. ದಶಕಗಳ ಹಳೆಯ ಮರಗಳನ್ನು ಉಳಿಸೋದಕ್ಕೆ ಹೋರಾಟಗಾರರ ಪಟ್ಟು. ದೆಹಲಿ ಸಾಕ್ಷಿ. ಜನ ಉಸಿರಾಡೋದಕ್ಕೆ ದುಡ್ಡು ಕೊಟ್ಟು ಉಸಿರಾಡ್ತಿದ್ದಾರೆ ದೆಹಲಿಯಲ್ಲಿ. ನಮ್ಮ ಕರ್ನಾಟಕದ ಪರಿಸ್ಥಿತಿ ಹಂಗಾಗಬಾರ್ದು. ರೈಲುಗಳ ನಿರ್ವಹಣಾ ಘಟಕಕ್ಕಾಗಿ ಮರಗಳ ಬಲಿ. ಮರಗಳ ತೆರವಿಗೆ ಬೈಯಪ್ಪನಹಳ್ಳಿ ನಿವಾಸಿಗಳ ತೀವ್ರ ವಿರೋಧ. ನಮ್ಮ ಮಕ್ಕಳುಗಳನ್ನು ಕಡದಂಗೆ ಮರಗಳನ್ನು ಕಡಿದ್ರೆ ಗಾರ್ಡನ್ ಸಿಟಿ ವಿನಾಶದ ಹಾದಿಯಲ್ಲಿದೆ ಎಂದು ಸಾರ್ವಜನಿಕರ ಆತಂಕ. ಪ್ರಕೃತಿ ಪ್ರೇಮಿಗಳಿಗೆ ಇದು ಸಹಿಸಿಕೊಳ್ಳಲಾಗದ ಆಘಾತ. ಇದು ಯಾವುದೇ ಕಾರಣಕ್ಕೂ ಮರ ಕಡಿಯಬಾರದೆಂದು ಹೋರಾಟಗಳು ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಮರಗಳಿಗೆ ಬಂತು ಕಂಟಕ. ಅಲ್ರಿ, ವೈಜ್ಞಾನಿಕವಾದ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ರೈಲ್ವೆ ಹಳಿಗಳನ್ನು ಅಥವಾ ರೈಲು ಇಲಾಖೆಯನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಮನುಷ್ಯರ ಜೀವನಾಡಿಯಾಗಿರ್ತಕ್ಕಂತಹ ಆಕ್ಸಿಜನ್ ಸಿಗುವಂತಹ ಅಥವಾ ಮನುಷ್ಯನ ಬದುಕಿಗೆ ಕಾರಣ ಆಗಿರುವಂತಹ ಮರಗಳನ್ನು ಕಡಿತೀರಿ ಅನ್ನೋದಾದರೆ ನಿಮ್ಮ ತಲೆಯಲ್ಲಿ ಯಾವ ವೈಜ್ಞಾನಿಕತೆ, ಯಾವ ಪ್ರಕೃತಿ ಪ್ರೇಮವೂ ಇಲ್ವಾ? ಇದು ನಿಜಕ್ಕೂ ಕೂಡ ಜನವಿರೋಧಿ ಕೆಲಸ. ಇದು ಅಭಿವೃದ್ಧಿಯ ಹೆಸರಿನಲ್ಲಿ ನೀವು ಮರಗಳನ್ನು ಕಡಿದ್ಬಿಟ್ಟು ಯಾವ ಪುರುಷಾರ್ಥಕ್ಕದು ಅಭಿವೃದ್ಧಿ? ಆ ತರಹದೊಂದು ಕರ್ಮದ ಡೆವಲಪ್ಮೆಂಟೇ ಬೇಡ ನಮ್ಮ ರಾಜ್ಯಕ್ಕೆ. ಕರ್ಮದ ಡೆವಲಪ್ಮೆಂಟೇ ಬೇಡ ನಮ್ಮ ರಾಜ್ಯಕ್ಕೆ. ಮನುಷ್ಯನ ಉಸಿರಾಟಕ್ಕೆ ಸಹಕಾರಿಯಾಗಿರುವಂತಹ ಮರಗಳು, ಅದು ಕೂಡ ಹಳೆ ಕಾಲದ ಮರಗಳಂತೆ. ಏನಿಲ್ಲ ಅಂದರೂ 89 ವರ್ಷದ ಹಳೆ ಮರಗಳವು. ಕಸಾಯಿ ಕೊಡೋಕ್ಕೇನು ವಯಸ್ಸಾಗಿರೋ ಎತ್ತುಗಳ ಅದು. ದೆಹಲಿ ಎನ್ನುವಂತಹ ದೇಶದ ರಾಜಧಾನಿಯಲ್ಲಿ ಮನುಷ್ಯ ಮಕ್ಕಳು ಉಸಿರಾಡೋದಕ್ಕೆ ಕೆಲ ಏರಿಯಾಗಳಿಗೆ ಹೋಗಿ ದುಡ್ಡು ಕೊಟ್ಟು ಪೇ ಮಾಡಿಬಿಟ್ಟು ಉಸಿರಾಡ್ತಿದ್ದಾರೆ. ಕಾರಣ ಮರಗಳ ನಾಶ, ಅರಣ್ಯ ನಾಶ, ಸರಿಯಾದಂತಹ ವಾಯು ಸಿಗ್ತಿಲ್ಲ, ವಾಯು ಮಾಲಿನ್ಯ ಆಗ್ತಾ ಇದೆ. ಹಳೆಯ ಕಾಲದ ಇಂಜಿನ್ ವಾಹನಗಳ ಆರ್ಭಟದಿಂದಾಗಿ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಮನುಷ್ಯನಿಗೆ ಸರಿಯಾಗಿ ಆಕ್ಸಿಜನ್ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ ನಮ್ಮ ರಾಜ್ಯ ರಾಜಧಾನಿಗೂ ಬರಬೇಕಾ? ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಇದು ಅಫೆನ್ಸ್. ಇದು ಡೆವಲಪ್ಮೆಂಟ್ನ ಹೆಸರಿನಲ್ಲಿ ಪ್ರಕೃತಿಯನ್ನು ರೇಪ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕಾ? ನಿಸರ್ಗವನ್ನು ಅತ್ಯಾಚಾರ ಮಾಡಿ ನೀವು ಡೆವಲಪ್ಮೆಂಟ್ ಮಾಡಬೇಕಾ? ಹಳೆಯ ಮರಗಳು, ಅದನ್ನು ಉಳಿಸೋದಕ್ಕೆ ಇಡೀ ಜಗತ್ತೇ ಸಿದ್ಧಗೊಂಡಿದೆ. ಈಗ ಇಡೀ ಜಗತ್ತೇ ಅರಣ್ಯವನ್ನು ಉಳಿಸೋದು ಹೇಗೆ, ಮರಗಳನ್ನು ಬೆಳೆಸೋದು ಹೇಗೆ, ಬೀಜಗಳು ಹಾಕ್ತಾ ಇದ್ರೆ ಮೊಳಕೆ ಬರ್ತಾ ಇಲ್ಲ ಅನ್ನೋ ಭಯದಲ್ಲಿ ಜಗತ್ತಿರಬೇಕಾದ್ರೆ ಬೆಳೆದು ನಿಂತು ಇಡೀ ಸಮಾಜಕ್ಕೆ ಜೀವನಾಡಿ ಆಗಿರುವಂಥ ಮರಗಳನ್ನು ನೀವು ಕಡಿಯೋದಕ್ಕೆ ಪ್ಲಾನ್ ಮಾಡ್ತೀರಿ ಅನ್ನೋದಾದರೆ ಇದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಸಿಲಿಕಾನ್ ಸಿಟಿಯ ಮರಗಳಿಗೂ ಬಂತು ಕಂಟಕ. ಬೆಂಗಳೂರಿನಲ್ಲಿ ನೂರಾರು ಮರಗಳ ಮಾರಣ ಹೋಮಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆಯಂತೆ. ಯಾವುದೇ ಕಾರಣಕ್ಕೂ ಮರ ಕಡಿಯಬಾರದೆಂದು ಪರಿಸರವಾದಿಗಳು ವಾದ ಮಾಡ್ತಿರುವಾಗ ಇನ್ನು ಆ ಡೆವಲಪ್ಮೆಂಟ್ ಕಾರ್ಯ ಪ್ರಾರಂಭ ಮಾಡ್ತಾರಾ? ನಿಜಕ್ಕೂ ಕೂಡ ಜನ ಕಾದು ನೋಡೋ ತಂತ್ರಕ್ಕೆ ಇಳಿದಿದ್ದಾರೆ. ಒಂದು ವೇಳೆ ನೀವು ಅದಕ್ಕೆ ಕೈ ಹಾಕಿದ್ದೇ ಆದಲ್ಲಿ ಹುತ್ತಕ್ಕೆ ಕೈ ಹಾಕದಂಗೆ ನೆನಪಿರಲಿ ಮಿಸ್ಟರ್ ಅರಣ್ಯ ಇಲಾಖೆ ಅನ್ನೋದು ಜನರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.